ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಈಗ ಶುಕ್ರ ದಶೆ ವೃಷಭ ರಾಶಿಗೆ ನೀವು ಹೇಳಿದ್ರಿ ಚೆನ್ನಾಗಿದೆ ಅಂತ ಹೇಳಿ. ಸೊ ಶುಕ್ರ ದಶೆ ನಡೀತಾ ಇದೆ, ಅದು ಹೌದಾ? ಅದೇ ರೀತಿ ಆಗತ್ತಾ? ಅಂದ್ರೆ ಆ ರಾಶಿಯಲ್ಲಿ ಇರೋರಿಗೆ ಶುಕ್ರ ದಶೆಯಲ್ಲಿ ಒಳ್ಳೇದಾಗತ್ತಾ ಅಂತ? ಈ ಶುಕ್ರ ದೆಸೆ ಅನ್ನತಕ್ಕಂಥದ್ದು ಏನಿದೆ ಅದು ಒಂದು ರಾಶಿಯಿಂದ ಬರತಕ್ಕಂಥದ್ದಲ್ಲ. ನಕ್ಷತ್ರಾಧಾರಿತವಾಗಿ ಒಂದು ನಕ್ಷತ್ರ ಅನುಗುಣವಾಗಿ ಯಾವ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥವರಿಗೆ ಯಾವ ಸಮಯದಲ್ಲಿ ಯಾವ ದೆಸೆ ನಡೀತಾ ಇರುತ್ತೆ ಅಂತ ನಾವು ನೋಡಬೇಕು. ವೃಷಭ ರಾಶಿಗೆ ಶುಕ್ರ ಅಧಿಪತಿ. ಶುಕ್ರ ವಿಶೇಷವಾಗಿ ಈ ಸೌಂದರ್ಯವರ್ಧಕ, ಜೊತೆಯಲ್ಲಿ ಕಲಾವಿದರು, ಒಂದು ಆರ್ಟಿಸ್ಟ್ ಆಗಬೇಕಂದ್ರೆ ಶುಕ್ರನ ಒಂದು ಪ್ರಭಾವ ಇರಬೇಕಾಗತ್ತೆ. ಗುರು ನಮಗೆ ಪಾರಮಾರ್ಥಿಕ ಅಂದರೆ ಆಧ್ಯಾತ್ಮಿಕತೆಯನ್ನು ಕೊಡತಕ್ಕಂಥವ್ರು. ಅಂದರೆ ಗುರು ಯಾವ ರಾಶಿಯಲ್ಲಿ ಚೆನ್ನಾಗಿರ್ತಾನೋ, ಗುರು ಇರತಕ್ಕಂತಹ ರಾಶಿಯವರು ಅಂದರೆ ಧನು ರಾಶಿಯವರು, ಮೀನ ರಾಶಿಯವರು, ಕರ್ಕಾಟಕ ರಾಶಿ, ಈ ಗ್ರಹಗಳ ಒಂದು ಪ್ರಭಾವ ಇದ್ದಾಗ ಸಾತ್ವಿಕ ಸಾಫ್ಟ್ ನೇಚರ್ ಇರುತ್ತೆ ಅವರಿಗೆ. ಅದಕ್ಕೆ ಸರಿಯಾಗಿ ಅವರು ಆ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅವರಿಗಿರತಕ್ಕಂತಹ ಗ್ರಹಸ್ಥಿತಿಗಳಿಗೆ ಅನುಗುಣವಾಗಿ ಅವರು ಜೀವನವನ್ನು ನಡೆಸಿದಾಗ, ಅಂದರೆ ಪ್ಲಾನ್ ಮಾಡಿ ಜೀವನವನ್ನು ನಡೆಸಿದಾಗ ಅದು ಚೆನ್ನಾಗಿರುತ್ತೆ ಅಂತ ಹೇಳಿ ಅರ್ಥ. ಅದೇ ಶುಕ್ರ ಲೌಕಿಕ, ಗುರು ಪಾರಮಾರ್ಥಕವನ್ನು ಸೂಚಿಸ್ತಕ್ಕಂಥದ್ದು. ಅಂದರೆ ಶುಕ್ರ ನೀವು ಲೌಕಿಕವಾದಂತಹ ಜೀವನದಲ್ಲಿ ಏನು ಲಕ್ಸುರಿ ಲೈಫ್ ಅಂತೇಳಿ ಹೇಳ್ತಾರಲ್ಲ, ಅಂತಹ ಒಂದು ಲೈಫ್ ನಮಗೆ ಇರಬೇಕು ಅಂತಂದರೆ ಶುಕ್ರ ಚೆನ್ನಾಗಿರಬೇಕಾಗುತ್ತೆ. ಗುರು ಇದ್ದಾಗ ವಿವೇಚನೆ, ವಿವೇಕ, ವಿದ್ಯೆ, ಬುದ್ಧಿ ಇದೆಲ್ಲವೂ ಕೂಡ ವಿಶೇಷವಾಗಿ ಪ್ರಭಾವವನ್ನು ಬೀರುವುದರಿಂದ ಗುರುಬಲ ಇರತಕ್ಕಂತಹ ರಾಶಿಯವರು ಈ ಸಮಯವನ್ನು ತಿಳಿದುಕೊಂಡು, ಈ ಗುರುಬಲ ಇದೆ, ಅವ್ರು ಏನು ಮಾಡಬೇಕು, ಯಾವ್ಯಾವ ಕ್ಷೇತ್ರದಲ್ಲಿ ಇರ್ತಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸ್ವಂತ ಉದ್ಯಮೆಯನ್ನು ನಡೆಸ್ತಕ್ಕಂಥವ್ರು ಇರ್ತಾರೆ, ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ, ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರೆ, ರಾಜಕೀಯ ರಂಗದಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ. ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡತಕ್ಕಂಥವರಿಗೆ ಈ ಗುರು ಬದಲಾವಣೆಯಿಂದ ಯಾವ ರೀತಿ ಒಂದು ಬದಲಾವಣೆ ಆಗುತ್ತೆ, ಜೀವನ ಯಾವ ರೀತಿ ನೀವು ರೂಪಿಸಿಕೊಳ್ಳಬೇಕು. ಜ್ಯೋತಿಷ್ಯ ಅನ್ನತಕ್ಕಂಥದ್ದು ಮೂಢನಂಬಿಕೆ ಅಲ್ಲ, ಜೀವನ ಯಾವ ರೀತಿಯಾಗಿ ನೀವು ನಡೆಸಬೇಕು ಅಂತೇಳಿ ಸೂಚಿಸ್ತಕ್ಕಂಥದ್ಯಲ್ಲ. ಯಾವ ದಾರಿಯಲ್ಲಿ ಹೋಗಬೇಕು, ಯಾವ ದಾರಿಯಲ್ಲಿ ಹೋಗಬಾರ್ದು, ಯಾವ ದಾರಿ ಚೆನ್ನಾಗಿದೆ, ಯಾವ ಸಮಯ ಚೆನ್ನಾಗಿದೆ, ಯಾವ ಸಮಯ ಚೆನ್ನಾಗಿಲ್ಲ, ಇದೆಲ್ಲವನ್ನು ತಿಳಿಸ್ತಕ್ಕಂಥದ್ದು ಗುರುಬಲ ಆಗಿರುವುದರಿಂದ ಈ ಗುರುಬಲ ಇರತಕ್ಕಂತಹ ರಾಶಿಯವರು ಅದನ್ನು ನೋಡಿಕೊಂಡು ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕಾಗುತ್ತೆ. ಗುರುಜಿ, ಇನ್ನು ಅದೇ ರೀತಿಯಾಗಿ DK ಶಿವಕುಮಾರ್ ಅವರು ಕೂಡ CM ಆಗ್ತಾ ಇದ್ದಾರೆ. ಇದೇ ಬುಧವಾರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಅದರಲ್ಲೂ ಕೂಡ DK ಶಿವಕುಮಾರ್ ಅವರು ಜ್ಯೋತಿಷ್ಯವನ್ನ ತುಂಬಾನೇ ಬಿಲೀವ್ ಮಾಡ್ತಾರೆ. ತುಂಬಾ ದೇವ್ರು ದಿಂಡ್ರು ಅಂತ ಹೇಳಿ ತುಂಬಾನೇ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಅವರಿಗೆ ಈ ವರ್ಷ ಯಾವ ರೀತಿಯಾಗಿ ಗುರುಬಲ ಇದೆ ಗುರುಜಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ನಮ್ಮ ಭಾವಿ ಮುಖ್ಯಮಂತ್ರಿಗಳು ಅವರ ಈ ಎಲ್ಲ ರಾಜಯೋಗಗಳು ಅವರಿಗೆ ಇದ್ದಿದ್ದಕ್ಕೆ ಅವರು ಮುಖ್ಯಮಂತ್ರಿಗಳು ಆಗುವುದಕ್ಕೆ ಸಾಧ್ಯ ಆಯಿತು. ಈ ಮಹಾಪುರುಷ ಯೋಗಗಳು ಅಂಥೇಳಿ ನಾವು ಹೇಳ್ತೀವಲ್ಲ, ಅದು ಎಲ್ಲರಿಗೂ ಕೂಡ ಇರುವುದಿಲ್ಲ. ಅದು ಜನ್ಮತಃ ಅಂದರೆ ಹುಟ್ಟಿನಿಂದಲೇ ಅಂತಹ ರಾಜಯೋಗಗಳು ಬಂದಿರಬೇಕು. DK ಶಿವಕುಮಾರ್ ಅವರ ಒಂದು ಜಾತಕವನ್ನು ಗಮನಿಸಿದಾಗ ವಿಶೇಷವಾಗಿ ಮಹಾಚಕ್ರವರ್ತಿ ಯೋಗ ಅಂತೇಳಿ ನಾವು ಹೇಳ್ತೀವಿ, ಅಂತಹ ಯೋಗ ಅವರಿಗೆ ಇತ್ತು. ಅದು ಈ ಹೊಸದಾಗಿ ಬಂದಿರತಕ್ಕಂಥದ್ದಲ್ಲ. ಅದು ಹುಟ್ಟಿದಾಗಲೇ ಜಾತಕ ಕುಂಡಲಿ ಇರುತ್ತೆ, ಆಗಲೇ ಅದು ಗೊತ್ತಾಗುತ್ತೆ ನೋಡಿದಾಗ. ಆದರೆ ಆ ಯೋಗ ಸೃಷ್ಟಿಯಾಗಬೇಕು, ಅದಕ್ಕೆ ಸರಿಯಾಗಿ ಜೀವನ ನಡೆಯಬೇಕು. ನಂತರದಲ್ಲಿ ಆ ಯೋಗ ಯಾವುದೋ ಒಂದು ಒಳ್ಳೆಯ ಸಮಯ ಬಂದಾಗ, ಅಮೃತಗಳಿಗೆ ಅಂತೇಳಿ ಹೇಳ್ತಾರೆ, ಆ ಒಳ್ಳೆಯ ಗಳಿಗೆ ಬಂದಾಗ ಅಂತಹ ಒಂದು ರಾಜಯೋಗ ಅನ್ನತಕ್ಕಂಥದ್ದು ನಮಗೆ ಕೆಲಸವನ್ನು ಮಾಡುತ್ತೆ, ಒಳ್ಳೆಯ ಅಧಿಕಾರವನ್ನು ಕೊಡುತ್ತೆ. ಹಾಗೆ ಇವರಿಗೂ ಕೂಡ ಆಗಿರತಕ್ಕಂಥದ್ದು ಮಹಾಚಕ್ರವರ್ತಿ ಯೋಗ. ಜೊತೆಯಲ್ಲಿ ಚಂದ್ರನು ಕೂಡ ವಿಶೇಷವಾಗಿ ಶಶಮಂಗಳ ಯೋಗದಲ್ಲಿ ಇರತಕ್ಕಂಥದ್ದು. ಇದೆಲ್ಲ ಇದ್ದಾಗ ಈ ಕರ್ಕಾಟಕ ರಾಶಿಗೆ ನಾಳೆ ಗುರು ಪ್ರವೇಶವನ್ನು ಮಾಡ್ತಾರೆ. ನಾಡಿದ್ದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡತಕ್ಕಂಥದ್ದು. ಅಂದರೆ ಅಧಿಕ ಮಾಸದ ತೃತೀಯ ತದಿಗೆಯಲ್ಲಿ ಒಂದು ವಿಶೇಷವಾದಂತಹ ಮುಹೂರ್ತದಲ್ಲಿ, ಶುಭ ಲಗ್ನದಲ್ಲಿ, ಶುಭ ಮುಹೂರ್ತದಲ್ಲಿ ಅಧಿಕಾರ ಸ್ವೀಕಾರವನ್ನು ಮಾಡ್ತಾರೆ. ಅವರು ಜನ್ಮತಃ ಧಾರ್ಮಿಕ ಪ್ರವೃತ್ತಿ ಇರ್ತಾಗ ದೇವರು, ಧರ್ಮ, ಜ್ಯೋತಿಷ್ಯ ಎಲ್ಲವನ್ನು ನಂಬತಕ್ಕಂತಹ ಒಂದು ವಿಶೇಷವಾದಂತಹ ಪ್ರವೃತ್ತಿ ಅವರಿಗೆ ಇರುವುದರಿಂದ ಅವರು ಮಾಡಿರ್ತಕ್ಕಂತಹ ಅವರ ಒಂದು ಆ ಪಕ್ಷದಲ್ಲಿ ಅವರು ಮಾಡಿರ್ತಕ್ಕಂತಹ ಒಂದು ಸಾಧನೆ ಇರಬಹುದು. ಹಿಂದಿನಿಂದ ಅದಕ್ಕೆ ಪಕ್ಷ ನಿಷ್ಠೆ ಅನ್ನತಕ್ಕಂಥದ್ದು ಅದು ಕೂಡ ಗ್ರಹಗತಿಗಳಿಂದಲೇ ಬರ್ತಕ್ಕಂಥದ್ದು. ನೀವು ಒಂದು ಪಕ್ಷಕ್ಕೆ ಎಷ್ಟೇ ಕಷ್ಟ ಬರಲಿ, ಏನೇ ಆದರೂ ಕೂಡ ಅದಕ್ಕೆ ನಿಷ್ಠೆಯಿಂದ ಇರತಕ್ಕಂಥದ್ದು ಇದೆಯಲ್ಲ, ಅದು ಕೂಡ ಈ ಗುರು ಚೆನ್ನಾಗಿದ್ದರೆ ಮಾತ್ರ ಅಂತಹದ್ದ ಒಳ್ಳೆಯ ಗುಣಗಳೆಲ್ಲವೂ ಕೂಡ ಬರುತ್ತೆ. DK ಶಿವಕುಮಾರ್ ಅವರಿಗೆ ಕೂಡ ಅದೇ ಪಕ್ಷ ನಿಷ್ಠೆ ಅನ್ನತಕ್ಕಂಥದ್ದೇ ಅವರನ್ನು ಈ ಲೆವೆಲ್ವರೆಗೂ ಕೂಡ ತಂದು ಇಟ್ಟಿರತಕ್ಕಂಥದ್ದು. ಜೊತೆಯಲ್ಲಿ ಅವರಿಗೆ ವಿಶೇಷವಾಗಿ ಮಹಾಚಕ್ರವರ್ತಿ ಯೋಗವೂ ಕೂಡ ಇರುವುದರಿಂದ ಅದಕ್ಕೆ ಈ ಸಮಯದಲ್ಲಿ ಅದು ಗುರು
ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡಿದ ತಕ್ಷಣ ಅವರಿಗೆ ಫಲವನ್ನು ಕೊಡ್ತಾ ಇದೆ. ಅಂದರೆ ಒಂದೇ ದಿವಸದ ವ್ಯತ್ಯಾಸದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡತಕ್ಕಂಥದ್ದು ಒಂದು ವಿಶೇಷವಾದಂತಹ ಒಂದು ಘಟನೆ ಅಂತ ಹೇಳ್ಬೋದು ಜ್ಯೋತಿಷ್ಯ ವಿಜ್ಞಾನದಲ್ಲಿ. ಅದನ್ನು ಯಾರೇ ಆದರೂ ಕೂಡ ಅವರು ನಂಬಲಿ ಅಥವಾ ನಂಬದೇ ಇದ್ದರೂ ಕೂಡ ಆ ಗ್ರಹಗಳ ಪ್ರಭಾವ ಅನ್ನತಕ್ಕಂಥದ್ದು ಇರುತ್ತೆ. ಆ ಗ್ರಹ ಪ್ರಭಾವದಿಂದಾಗಿ ಅವರಿಗಿಂತಹ ಒಂದು ವಿಶೇಷವಾದಂತಹ ಅಧಿಕಾರ ಪ್ರಾಪ್ತಿಯಾಗುತ್ತೆ, ಪದವಿ ಪ್ರಾಪ್ತಿಯಾಗುತ್ತೆ. ಕೆಲವರು ಕಷ್ಟಪಟ್ಟು ಪಡ್ಕೋಬೇಕಾಗುತ್ತೆ, ಕೆಲವರಿಗೆ ಅಯಾಚಿತವಾಗಿ ಸಿಕ್ಕಿಬಿಡುತ್ತೆ ಒಂದು ಪದವಿ ಅನ್ನತಕ್ಕಂಥದ್ದು. ಇವರು ತುಂಬ ಕಷ್ಟಪಟ್ಟಿದ್ದಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದಾರೆ, ಯಜ್ಞಯಾಗಾದಿಗಳನ್ನು ಮಾಡಿದ್ದಾರೆ, ತೀರ್ಥಯಾತ್ರೆಯನ್ನು ಮಾಡಿದ್ದಾರೆ. ಎಲ್ಲ ಒಂದು ಪುಣ್ಯ ಏನಿದೆ ಅವರು ಮಾಡಿರ್ತಕ್ಕಂತಹ ಧಾರ್ಮಿಕ ಕೆಲಸಗಳು, ಆ ಧಾರ್ಮಿಕ ಪ್ರವೃತ್ತಿ, ಅದರ ಒಂದು ವಿಶೇಷವಾದಂತಹ ಅನುಗ್ರಹದಿಂದ ಜೊತೆಯಲ್ಲಿ ಅವರು ಜಾತಕ ಸ್ವಭಾವಕ್ಕೆ ಅನುಗುಣವಾಗಿ ಪಕ್ಷನಿಷ್ಠೆ ಅನ್ನತಕ್ಕಂಥದ್ದು ಇರುವುದರಿಂದ ಎಲ್ಲ ಆಶೀರ್ವಾದದಿಂದ ಅವರಿಗೆ ಅಧಿಕಾರ ಪ್ರಾಪ್ತಿಯಾಗಿದೆ. ಇದೊಂದು ಮಹಾರಾಜಯೋಗವೂ ಕೂಡ ಹೌದು. ಓಕೆ.